ಹೆಲೋ ವಿವರ್ಸ್, ಯಾರೆಲ್ಲ ಎಕ್ಸಾಮ್ ಮುಗಿಸಿ ತಮ್ಮ ರಿಸಲ್ಟ್ಸ್ನ ತೊಗೊಂಡು ಕಾನ್ವೊಕೇಷನ್ ಅಪ್ಲೈ ಮಾಡೋದಕ್ಕೆ ವೆಯ್ಟ್ ಮಾಡ್ತಿರೋ ಅವರಿಗೆ ಈ ವಿಡಿಯೋ. ಸೊ ಫಸ್ಟ್ ನೀವು ಕಾನ್ವೊಕೇಷನ್ ಅಪ್ಲೈ ಮಾಡಬೇಕು ಅಂದರೆ ಕ್ರೋಮ್ಗೆ ಹೋಗಿ ಅಲ್ಲಿ UUCMS ಅಂತೇಳಿ ಸರ್ಚ್ ಮಾಡಿ. ಆಗ ನಿಮಗೆ ಈ ಥರ ಹೋಮ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಯೂಸರ್ ID ಆ್ಯಂಡ್ ಪಾಸ್ವರ್ಡ್ ಮತ್ತು ಕ್ಯಾಪ್ಚಾನ ಎಂಟರ್ ಮಾಡಿ ಲಾಗಿನ್ ಕೊಡಿ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಅಂತೇಳಿ. ಲಾಗಿನ್ ಆದಮೇಲೆ ಈ ಥರ ಹೋಮ್ ಪೇಜ್ ಓಪನ್ ಆಗುತ್ತೆ. ಆಮೇಲೆ ನಿಮಗೆ ಒಂದು 3 ಡಾಟ್ಸ್ ಅಂತಕ್ಕಂಥದ್ದು ಕಾಣಿಸುತ್ತೆ ಬ್ಲ್ಯಾಕ್ ಕಲರಲ್ಲಿ. ಸೊ ಆ ಡಾಟ್ಸ್ ಕಾಣಿಸಿಲ್ಲ ಅಂದರೆ ಡೆಸ್ಕ್ಟಾಪ್ ಸೈಟ್ನ ತೆಗೆದು ಅಥವಾ ಹಾಕಿ ನೋಡ್ತಾ ಇರಿ, ಬರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಥರ 3 ಡಾಟ್ಸ್ ಬಂದಮೇಲೆ ಕಾನ್ವೊಕೇಷನ್ ಅಂತೇಳಿ ಕಾಣಿಸುತ್ತೆ ಅಲ್ವಾ, ಅದನ್ನು ಟ್ಯಾಪ್ ಮಾಡಿ ಮತ್ತು ಕಾನ್ವೊಕೇಷನ್ ಅಂತೇಳಿ ತೋರಿಸುತ್ತೆ. ಪೇ ಕಾನ್ವೊಕೇಷನ್ ಫೀಸ್ ಅಂತೇಳಿ ತೋರಿಸಿದಾಗ ನಿಮಗೆ ಈ ಥರ ನಿಮ್ಮ ಡೀಟೇಲ್ಸ್ ಎಲ್ಲ ಕಂಪ್ಲೀಟಾಗಿ ಬರುತ್ತೆ. ಅಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ನಿಮ್ಮ ಫೋಟೋ, ನಿಮ್ಮ ಡೇಟ್ ಆಫ್ ಬರ್ತ್, ಫೋನ್ ನಂಬರ್ ಆರ್ ಮೇಲ್ ಎಕ್ಸೆಟ್ರಾ ಇನ್ನು ಏನಾದರೂ ಇನ್ಫಾರ್ಮೇಷನ್ ಏನಾದರೂ ರಾಂಗ್ ಇದ್ದರೆ ನಿಮ್ಮ ಯೂನಿವರ್ಸಿಟಿ ಅಥವಾ ನಿಮ್ಮ ಕಾಲೇಜಲ್ಲಿ ಹೋಗಿ ಕೇಳಿ. ನೆಕ್ಸ್ಟ್ ಫರ್ದರ್ ಮೂವ್ ಆಗಿ. ನೆಕ್ಸ್ಟ್ ಇಲ್ಲಿ ನಿಮಗೆ ಅಮೌಂಟ್ ತೋರಿಸುತ್ತೆ ಮತ್ತು ಪೇ ಅನ್ನೋ ಒಂದು ಆಪ್ಷನ್ ತೋರಿಸುತ್ತೆ. ದೆನ್ ಕನ್ಫರ್ಮ್ ಆಪ್ಷನ್ ಕೇಳುತ್ತೆ, ಕನ್ಫರ್ಮ್ ಆಗಿ ಓಕೆ ಕೊಡಿ. ದೆನ್ ಮತ್ತೆ ಪೇ ಅಂತ ಕೇಳುತ್ತೆ, ಸೊ ಪೇ ಕೊಡಿ. ಸೊ ನಿಮಗೆ ಪೇಮೆಂಟ್ ಮೋಡ್ನ ತೋರಿಸುತ್ತೆ, ವೆದರ್ ಇಟ್ ಮೇ ಬಿ ATM ಆರ್ UPI ID. ಸೊ ATM ಇರೋರು ATMಲ್ಲಿ ಯೂಸ್ ಮಾಡಿ, UPI ಯೂಸ್ ಮಾಡ್ತಿರೋ UPI ಆರ್ ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ತಿರೋ ನೆಟ್ ಬ್ಯಾಂಕಿಂಗನ್ನು ಟ್ರೈ ಮಾಡಿ. ಇಲ್ಲಿ ನಾನು UPI ಸೆಲೆಕ್ಟ್ ಮಾಡ್ಕೊಂಡು, ಸೊ ಇಲ್ಲಿ ನೀವು ವರ್ಚುವಲ್ ಪೇಮೆಂಟ್ ಅಡ್ರೆಸ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ವರ್ಚುವಲ್ ಪೇಮೆಂಟ್ ಅಡ್ರೆಸ್ ಹಾಕಿದ್ರೆ ನಿಮಗೊಂದು ಅಕ್ನಾಲೇಜ್ಮೆಂಟ್ ಬರುತ್ತೆ. ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಪೇಮೆಂಟ್ ಮೋಡೆಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ಒಂದು ಅಕ್ನಾಲೇಜ್ಮೆಂಟ್ ಅಂತಕ್ಕಂಥದ್ದು ಬರುತ್ತೆ. ಅದು ನಿಮ್ಮ ಕಾಲೇಜಲ್ಲಿ ಸಬ್ಮಿಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ವೆಯ್ಟ್ ಮಾಡಿ. ಥ್ಯಾಂಕ್ ಯು.